ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ ಮೂರು ಮತ್ತೊಂದು ಅಂತ ಹೇಳಿದ್ಲು ಅಂತೇಳಿ. ಅದು ಮೋದಿಯವರಿಗೆ ಅಪ್ಲಿಕಬಲ್ಲು. ಅವರ ವೈಫಲ್ಯಗಳನ್ನ ಎಲ್ಲವನ್ನ ಇಲ್ಲಿವರೆಗೆ 11 ವರ್ಷದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ಇವತ್ತು ಹೊಸ ಆಟ ಪ್ರಾರಂಭ ಮಾಡಿದ್ದಾರೆ. ಪಾಪ ಪ್ರಶಾಂತ್ ನಾಥ್ ಅವರು ಪಾಲಿಶ್ ಆಗಿ ಪಂಚರಾಜ್ಯ ಚುನಾವಣೆ ತಗೊಂಬಂದರು. ಇದು ಪಂಚರಾಜ್ಯದ್ದೂ ಅಲ್ಲ, ಯುದ್ಧದ್ದೂ ಅಲ್ಲ. ಯುದ್ಧ ನಡೀತಾ ಇರ್ತಕ್ಕಂಥದ್ದು ಇದೆಲ್ಲ ವರ್ಲ್ಡ್ ವಾರ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಎ ವರ್ಲ್ಡ್ ವಾರ್. 3-4 ದೇಶಕ್ಕೆ ಸಂಬಂಧಪಟ್ಟಂಥ ಯುದ್ಧ ನಡೀತಾ ಇದೆ. ಅದನ್ನು ಮಾಡೋದಕ್ಕೆ ಇವರ ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡಿದಂಥ ಪ್ರಯತ್ನಗಳಿಂದ ಇವತ್ತು ಹಲವಾರು ತಪ್ಪುಗಳು ಮಾಡಿದ್ದಾರೆ. ಹಲವಾರು ತಪ್ಪುಗಳು ಮುಚ್ಕೊಳ್ಳೋದಕ್ಕೆ ಈ ಥರದ್ದು ಒಂದೊಂದೇ ಪ್ರಯತ್ನಗಳು ಜನಕ್ಕೆ ಗೊತ್ತಿದೆ. ಈ ದೇಶ ಜನ ನೋಡಿದ್ದಾರೆ. ನಾವು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಗಂಟೆ ಹೊಡೀರಿ, ಜಾಗಟೆ ಹೊಡೀರಿ ಈ ಥರ ಕರೆ ಕೊಟ್ಟಂಥ ಪ್ರಧಾನಮಂತ್ರಿ ಇವತ್ತು ಬೆಲೆ ಏರಿಕೆ ತಡೆಯೋದಕ್ಕೆ ವೈಫಲ್ಯ ಆಗುತ್ತೆ ಅಂತ ಮುನ್ನೆಚ್ಚರಿಕೆಯಾಗಿ ನೀವು ಬಂಗಾರ ತಗೋಬೇಡಿ, ನೀವು ಕಾರ್ ಜಾಸ್ತಿ ಉಪಯೋಗಿಸ್ಬೇಡಿ, ಈ ಥರದ ಹೇಳಿಕೆ ಕೊಡುವಂಥ ಮಹಾನ್ ಕಾರ್ಯವನ್ನು ಮೋದಿರವರು ಮಾಡಿದ್ದಾರೆ. ಬಹುತೇಕ ಅವರು ಈ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಯೋದಕ್ಕೆ ಮುಂಚೆಲೇ ಅವ್ರಿಗೆ ಭಾರತ ರತ್ನ ಕೊಡೋದು ಒಳ್ಳೆಯದು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಇಷ್ಟಪಡ್ತೀನಿ. ಖಂಡಿತ. ನಾವು ಒಂದು ನಿಮಿಷ ದಯಮಾಡಿ ನೋಡಿ, ಗ್ಲೋಬಲ್ ಸಿಚುವೇಶನ್ ಹೆಂಗೆ, ದಯಮಾಡಿ ಗ್ಲೋಬಲ್ ಸಿಚುವೇಶನ್ ಬರ್ತೀನಿ, ಬೇರೆ ಬರ್ತೀನಿ. ಈಗ ಅದಕ್ಕೆ ಬರ್ತಾ ಇದ್ದೀನಿ. ಈಗ ನಾವು ಯಾವುದೇ ನೀವು ಡಾಲರು ಅಥವಾ ಇಲ್ಲಿ ಗೋಲ್ಡ್ ರೇಟು ಮತ್ತೊಂದು ಏನೇ ಆಗಬೇಕಾದ್ರೆ ಅಮೇರಿಕಾದ ಫೆಡರಲ್ ಬ್ಯಾಂಕಲ್ಲಿ ಆಗೋಂಥ ವ್ಯತ್ಯಾಸಗಳು ನಮ್ಮ ಮೇಲೆ ಪರಿಣಾಮ ಬೀಳ್ತವೆ. ಇದನ್ನು ಒಪ್ಕೋತೀನಿ ನಾನು. ಅಟ್ ದ ಸೇಮ್ ಟೈಮ್ ನೀವು ಪ್ರಧಾನಮಂತ್ರಿಯಾಗಿ ಇಲ್ಲಿವರೆಗೆ ಏನು ಮಾಡಿದಿರಂತಲೂ ನೀವು ಜನಕ್ಕೆ ಕೇಳಬೇಕಾಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ಗೋಲ್ಡಿಂದಲೇ ಸ್ಟಾರ್ಟ್ ಮಾಡ್ತೀನಿ. 2014ರಲ್ಲಿ ಈ ದೇಶದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಇದ್ದಂಥದ್ದು 28,000 ರೂಪಾಯಿ. ಓಕೆ, ಇವತ್ತು 1.5 ಲಕ್ಷ ರೂಪಾಯಿ ಆಗಿದೆ. ಸೊ ಅದಕ್ಕೆ ಅವ್ರ ಆನ್ಸರಬಲ್ ಉತ್ತರ ಕೊಡೋದ್ರೆ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಮನಮೋಹನ್ ಸಿಂಗ್ ರವರ ಸರ್ಕಾರ ಯಾವಾಗಂದ್ರೆ 2014 ನನಗೆ ಇಯರ್ ವೈಸ್ ಬೇಕಾದ್ರೆ ಕೊಡ್ತೀನಿ. 2014ರಲ್ಲಿ ಎಷ್ಟಿತ್ತು, 15ರಲ್ಲಿ ಎಷ್ಟಿತ್ತು, 16ರಲ್ಲಿ ಎಷ್ಟಿತ್ತು, 17ರಲ್ಲಿ ಎಷ್ಟಿತ್ತು, 28,000ದಿಂದ 1.5 ಲಕ್ಷದವರೆಗೂ ಹೆಂಗೆ ಬಂತು ಅಂತೇಳಿ ನಾನು ಫಿಗರ್ಸ್ ಹೇಳ್ತೀನಿ. ಎರಡನೇದು, ಪಾಪ ಇವರು ಸೀಮೆಣ್ಣೆ ಡಬ್ಬ ತಲೆ ಮೇಲೆ ಇಟ್ಕೊಂಡು, ಖಾಲಿ ಸಿಲಿಂಡರ್ಗಳನ್ನ ತಲೆ ಮೇಲೆ ಇಟ್ಕೊಂಡು UPA ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ರೂಪಾಯಿ ಮೌಲ್ಯ ಬಿದ್ದೋಗ್ಬಿಟ್ಟಿದೆ, ಇದು ಡೀಸೆಲ್ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಸರ್ಕಾರ ಮಾಡಿದಂಥವ್ರು. ನಿಮ್ಮದು ಒಂದು ಕರ್ತವ್ಯ ಇದೆ. ಈ ಜನಕ್ಕೆ ಏನನ್ನು ನೀವು ಆಶ್ವಾಸನೆ ಕೊಟ್ಕೊಂಡು ಸರ್ಕಾರ ಮಾಡಿದ್ರಿ, ಅದನ್ನ ಕಂಟ್ರೋಲ್ ಮಾಡೋಂಥ ನಿಮ್ಮ ಕರ್ತವ್ಯ ಇದೆ. ಇವತ್ತು ಡೀಸೆಲ್ ಬೆಲೆ ಎಲ್ಲಿಗೋಯ್ತು? 56 ರೂಪಾಯಿ ಇತ್ತು ಅವತ್ತು. ಯಾರೋ ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ. ಇವತ್ತು 95 ರೂಪಾಯಿ, 96 ರೂಪಾಯಿ. ಪೆಟ್ರೋಲು 60-62 ರೂಪಾಯಿ ಇತ್ತು. ಇವತ್ತು 102 ರೂಪಾಯಿ, 103 ರೂಪಾಯಿ. ಈಗ ಇನ್ನು 10 ರೂಪಾಯಿ 15 ರೂಪಾಯಿ ಜಾಸ್ತಿ ಆಗೋಕ್ಕೆ ಇಟ್ಕೊಂಡು ಅದನ್ನು ಸುಮ್ಮನೆ ಪಂಚರಾಜ್ಯ ಚುನಾವಣೆ ಮತ್ತೊಂದು ಅವೆಲ್ಲ ಅಲ್ವೇ ಅಲ್ಲ. ಇವ್ರಿಗೆ ಗೊತ್ತು ಬೆಲೆ ಏರಿಕೆ ಮಾಡೇ ಮಾಡ್ತೀವಿ ಅಂತ. ಅದಕ್ಕೆ ಪಾಪ ಸಕಾರಣಗಳನ್ನ ಹುಡ್ಕೋದಕ್ಕೆ ಕೊಟ್ಟಿದ್ದಾರೆ. ಗ್ಯಾಸ್ದು 400 ರೂಪಾಯಿ 500 ರೂಪಾಯಿ ಇದ್ದಂಥ ಸಮಯದಲ್ಲಿ ಸಬ್ಸಿಡಿ ಕೊಡ್ತಾಯಿರಿ, ಅದಕ್ಕೆ ಕಷ್ಟ ಕೊಡ್ತಾಯಿರಿ. ಇವತ್ತು ನಾವು ಸಬ್ಸಿಡಿ ತೆಗೆದುಬಿಟ್ಟಿದ್ದೀವಿ. ಇವೆಲ್ಲ ತೋರಿಕೆ ಮಾತು ಬಿಟ್ಟರೆ ಈ ಸಾಮಾನ್ಯ ಜನರ ತಲೆ ಮೇಲೆ ಹೊಡೆಯೋಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. 60 ರೂಪಾಯಿ ನೀವು ಡಾಲರ್ ವಿರುದ್ಧ 2014ರಲ್ಲಿ ಇದ್ದಂಥ ಬೆಲೆ ಇವತ್ತು ಎಲ್ಲಿಗೆ ಹೋಗಿದೆ? ಯಾರು ಕಂಟ್ರೋಲ್ ಮಾಡಬೇಕಾಯಿತು? ಯುದ್ಧದ ಬಿಟ್ಬಿಡಿ. ಈಗ 6 ತಿಂಗಳಿಂದ ಯುದ್ಧದ ಮಾತು ಹೇಳ್ತಿದ್ದೀರಾ. ಅದಕ್ಕೆ ಮುಂಚೆ ಏನಿತ್ತು ನಿಮ್ಮದು? ಆ ಪ್ರಶ್ನೆಗೆ ನಾನು ಉತ್ತರ ಇಲ್ಲ, ಒಂದು ನಿಮಿಷ ತಾವಾಗಲೇ ಇರಲಿ, ಒಂದು ನಿಮಿಷ ಬರ್ತೀನಿ. ತಾವು ಕಚ್ಚಾ ತೈಲದ ಬಗ್ಗೆ ಮಾತಾಡಿದ್ರಿ. ತಾವು ಪ್ರಾಸಂಗಿಕವಾಗಿ 40 ರೂಪಾಯಿ 50 ರೂಪಾಯಿ, 40 ರೂಪಾಯಿ 50 ರೂಪಾಯಿ ಅಲ್ಲ, ನಾವು 56 ರೂಪಾಯಿ ಡೀಸೆಲ್ಲು, 62 ರೂಪಾಯಿ ಪೆಟ್ರೋಲ್ ತಗೋಬೇಕಾದ್ರೆ $107 ಬೆಲೆ ಇದ್ದಿಂದ ಒಂದು ಬ್ಯಾರಲ್ಗೆ ಕಚ್ಚಾ ತೈಲಕ್ಕೆ. ಅದಾದಮೇಲೆ ಮೋದಿ ಸರ್ಕಾರದಲ್ಲಿ 28 ರೂಪಾಯಿಗೆ ಇಳಿತು ಕಚ್ಚಾ ತೈಲ ಪರ್ ಬ್ಯಾರಲ್. ಒಂದು $28 ಇಳಿತು. ಎಷ್ಟು ಮಾಡೋದು ನೀವು ಪೆಟ್ರೋಲ್ ಡೀಸೆಲು? ಏನು ಕಡಿಮೆ ಮಾಡಿದ್ರ? ಇವತ್ತೆಷ್ಟಿದೆ? ಇವತ್ತು ಯುದ್ಧಕ್ಕೋಸ್ಕರ $100 ಕ್ರಾಸ್ ಆಗಿದೆ. ಬಟ್ ಯುದ್ಧಕ್ಕೆ ಮುಂಚೆ ಏನಿತ್ತು ಪರಿಸ್ಥಿತಿ? ಯಾವ ಥರ ಕಡಿಮೆ ಆಯಿತಾ? ಇವತ್ತು ಬಂದ್ಬಿಟ್ಟು ತೆಲಂಗಾಣದಲ್ಲಿ ಒಂದು ಭಾಷಣ, ಬೆಂಗಳೂರಲ್ಲಿ ಒಂದು ಭಾಷಣ, ಮನ್ ಕಿ ಮಾತಲ್ಲಿ ಒಂದು ಭಾಷಣ, ಪ್ರತಿಯೊಂದಕ್ಕೂ ಬರ್ತೀನಿ. ಎರಡು ಪ್ರಶ್ನೆಗಳಿದಾವೆ ಬಿಫೋರ್ ಐ ಗೋ ಟು ಬ್ರೇಕ್. ಮೊದಲನೇದಾಗಿ, ಇಟ್ ಈಸ್ ಅ ಗ್ಲೋಬಲ್ ಕ್ರೈಸಿಸ್. ಇಟ್ ಇಸ್ ನಾಟ್ ಎ ಗ್ಲೋಬಲ್ ಕ್ರೈಸಿಸ್. ಇಟ್ ಈಸ್ ನಾಟ್ ಎ ಗ್ಲೋಬಲ್ ಕ್ರೈಸಿಸ್. ನೋಡಿ, ಯುದ್ಧ ಆಗ್ತಾ ಇರ್ತಂಥದ್ದು ರಮೇಶ್ ಬಾಬು ಅವರೇ ಗ್ಲೋಬಲ್ ಯುದ್ಧ ಆಗ್ತಾ ಇಲ್ಲ. ದಯಮಾಡಿ ಸಿ, ಬೇರೆ ಕಂಟ್ರಿಗಳೆಲ್ಲ ಆರಾಮಾಗಿದ್ದಾವೆ. ನೀವು ನಿಮ್ಮ ಟ್ರಂಪ್ 25%ನಿಂದ 60% ತನಕ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿರುವ ದೇಶಗಳು ಇದಾವೆ. ಟ್ರಂಪ್ ಕ್ರೈಸಿಸ್ ವಿತ್ ಮೋದಿ ಅಂತ ಹೇಳಿ ಅಗ್ರಿ ಮಾಡ್ತೀನಿ. ಓಕೆ, ಗ್ಲೋಬಲ್ ಕ್ರೈಸಿಸ್ ಅಂತ ಅಂದ್ರೆ ಯಾವ ದೇಶದಲ್ಲೂ ಆಗದೆ ಇರೋ ಸಮಸ್ಯೆ ಭಾರತದಲ್ಲಿ ಯಾಕೆ ಆಗ್ತಿದೆ ಅಂತ? ಬಿಕಾಸ್ ಆಫ್ ಮೋದಿ ಪಾಲಿಸಿ. ಅಲ್ಲ, ಆಗ್ತಾ ಇದೆ ಅಂತಾನೆ. ಯಾವ ದೇಶದಲ್ಲೂ ಪ್ರಾಬ್ಲಮ್ ಆಗಿದೆ? ಬೇರೆ ದೇಶದಲ್ಲಿ ಆಗಿದೆ, ಕಡಿಮೆ ಸಂಖ್ಯೆ, ಕಡಿಮೆ. ಗ್ಲೋಬಲ್ ವಾರ್ ಅಲ್ಲ ಇದು, ಲಿಮಿಟೆಡ್ ವಾರು.
ಪಶ್ಚಿಮ ಏಷ್ಯಾದಲ್ಲಿ ಆಗ್ತಾ ಇರ್ತಕ್ಕಂಥದ್ದ 4-5 ದೇಶಕ್ಕಾಗಿರ್ತಕ್ಕಂಥ ವಾರ್ ಬಿಟ್ಟರೆ ಇಟ್ ಇಸ್ ನಾಟ್ ಎ ಗ್ಲೋಬಲ್ ವಾರ್. ಯಾರು ಮೋದಿ ಭಕ್ತರಿದ್ದಾರೆ, ಮೋದಿ ಅನುಯಾಯಿಗಳಿದ್ದಾರೆ, ಇದನ್ನು ಗ್ಲೋಬಲ್ ವಾರು ಇಡೀ ಪ್ರಪಂಚದಲ್ಲಿ ಆಗ್ಬಿಟ್ಟಿದೆ, ಇಡೀ ವಿಶ್ವದಲ್ಲಿ ಆಗ್ಬಿಟ್ಟಿದೆ. ಸೊ ಭಾರತದ ಸಪ್ಲೈ ಚೈನ್ ಮೇಲೆ ಇದರಿಂದ ಏನು ಇಂಪ್ಯಾಕ್ಟ್ ಆಗಿಲ್ಲ ನಿಮ್ಮ ಪ್ರಕಾರ? ಅದನ್ನೇ ನೀವು ಕೊರೋನಾದಲ್ಲಿ ಹೇಳಿದ್ರಲ್ಲ, ಗಂಟೆ ಹೊಡೆದ್ರಿ ಜಾಗಟೆ ಬಡಿಸ್ರಿ, ಅದೇ ಕೆಲಸ ಈಗ ಮಾಡಕ್ ಕೊಟ್ಟಿದ್ದಾರೆ. ನೀವು ಯಾವುದೇ ಪ್ರೈಮ್ ಮಿನಿಸ್ಟರ್ ಟೋಟಲಿ ಫೇಲ್ಡ್. ಓಕೆ, ಈ ದೇಶದ ಬೆಲೆ ಏರಿಕೆ ನಿಗ್ರಹ ಮಾಡೋದಕ್ಕಾಗಲಿ, ಜನಸಾಮಾನ್ಯರ ನಾಡಿ ಮಿಡ್ತವನ್ನು ಅರ್ಥ ಮಾಡೋದಕ್ಕಾಗಲಿ ನಿಮ್ಮ ಕೈಲಿ ಆಗಿಲ್ಲ. ಅದಕ್ಕೆ ಇದನ್ನ ಲಿಂಕ್ ಮಾಡಿ ಹೇಳ್ತಾ ಇದ್ದಾರೆ. ಒಂದೇ ಒಂದು ನಿಮ್ಗೆ ಸಂಖ್ಯೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ಅಪಾಯಿಂಟ್ಮೆಂಟ್ ವಿಷಯಕ್ಕೆ ಲಿಂಕ್ ಮಾಡಿ ಹೇಳ್ತೀನಿ. ಎಷ್ಟು ಅಪ್ಲಿಕೇಶನ್ ಬಂದಿದೆ 2022ರಲ್ಲಿ ರಿಕ್ರೂಟ್ಮೆಂಟ್ ಡ್ರೈವ್ ಅಂತ ಮಾಡೋದ್ರಲ್ಲ, ಎಷ್ಟು ಕೋಟಿ ಅಪ್ಲಿಕೇಶನ್ ಬಂತು ಸ್ವಾಮಿ ಮೋದಿರವ್ರೆ? ಉತ್ತರ ಕೊಡಬೇಕಲ್ಲ. 22 ಕೋಟಿ ಅಪ್ಲಿಕೇಶನ್ ಜನ ಉದ್ಯೋಗಕ್ಕೆ ಅರ್ಜಿ ಹಾಕಿದ್ರೆ ಎಷ್ಟು ಉದ್ಯೋಗ ನೀವು ಕೊಟ್ರಿ? ರಮೇಶ್ ಬಾಬು ಅವರು ಹೇಳ್ತಾ ಇದ್ದಾರೆ, ದಿಸ್ ಇಸ್ ನಾಟ್ ಅ ಗ್ಲೋಬಲ್ ಕ್ರೈಸಿಸ್ ಅಂತ. ಜಾಗತಿಕ ವಿದ್ಯಮಾನ ಅಲ್ಲ ಇದು, ಆಡಳಿತ ವೈಫಲ್ಯದ ಕಾರಣಕ್ಕಾಗಿ ಭಾರತದಲ್ಲಿ ಈ ಸಮಸ್ಯೆ ಆಗ್ತಾ ಇದೆ ಅಂತ ರಮೇಶ್ ಬಾಬು ಅವರೇ ನರೇಂದ್ರ ಮೋದಿ ಅವರು ಇನ್ನೊಂದು ಭಾಷಣದಲ್ಲಿ ಹೇಳಿದ್ರು. 1951 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ನೆಹರು ಅವರು ಹೇಳಿದ್ರು, ಕೊರಿಯನ್ ಯುದ್ಧದ ಕಾರಣಕ್ಕಾಗಿ ಭಾರತದಲ್ಲಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಮೋದಿರವರಿಗೆ ನಾನು ತುಂಬ ಕೊರಿಯನ್ ಯುದ್ಧದ ಕಾರಣ ಮೋದಿರವರಿಗೆ ತುಂಬ ಹೃದಯದ ಅಭಿನಂದನೆ. ಕನಿಷ್ಠ ಒಂದು ಪ್ರಕರಣದಲ್ಲರೂ ನೆಹರು ಜ್ಞಾಪಿಸ್ಕೊಂಡಿದ್ದೀರಾ. ನೆಹರೂರ್ನ ಅವತ್ತು ಭಾರತದ ಟೀಕೆ ಮಾಡೋಂಥ ಮನುಷ್ಯ ಕನಿಷ್ಠ ಈಗಲಾದ್ರೂ ನೀವು ಕೊರಿಯಾ ಯುದ್ಧಕ್ಕಾದ್ರೂ ಅಥವಾ ಅವತ್ತಿನ ಪರಿಸ್ಥಿತಿಗಾದ್ರೂ ನೆಹರು ನೆನೆಸ್ಕೊಂಡಿದ್ದೀರಾ, ಅಭಿನಂದನೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಬಜೆಟ್ 200 ಕೋಟಿ, ಇವತ್ತು 45 ಲಕ್ಷ ಕೋಟಿ. 200 ಕೋಟಿ ಬಜೆಟ್ ಇದ್ದಂಥ ಸರ್ಕಾರಕ್ಕೆ ಹೋಲಿಕೆ ಮಾಡ್ಕೊಂಡು ಪಲಾಯನ ಮಾಡಬೇಡಿ, ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿ.